ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2025-26ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ IAS ಮತ್ತು KS ಪರೀಕ್ಷೆಗಳ ಒಂದು ಪೂರ್ವಭಾವಿ ತರಬೇತಿಗೆ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನ ಕರೆದಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನ ಯಾರೆಲ್ಲ ಸಲ್ಲಿಸಬಹುದು, ಇದಕ್ಕೆ ಶೈಕ್ಷಣಿಕ ಅರ್ಹತೆಗಳು ಏನಾಗಿರ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದೆ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸ್ನೇಹಿತರೆ, ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅಂದ್ರೆ IAS ಮತ್ತು KS ಪ್ರಿಲಿಮ್ಸ್ ಟ್ರೈನಿಂಗ್ 2025 ಈ ಒಂದು ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀವು ಮೇ 8, 2025ರಿಂದ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈಗಾಗಲೇ ಅರ್ಜಿಗಳು ಆನ್ಲೈನ್ ಮೂಲಕ ಪ್ರಾರಂಭವಾಗಿದ್ದಾವೆ. ಇದಕ್ಕೆ ಕೊನೆಯ ದಿನಾಂಕ 19 ಮೇ ತಿಂಗಳು 2025 ಆಗಿರುತ್ತೆ. ಅಂದ್ರೆ ಇದೇ ತಿಂಗಳು 19ನೇ ತಾರೀಕು ಮೇ ತಿಂಗಳು ಕೊನೆಯ ದಿನಾಂಕ ಆಗುತ್ತೆ. ಅಷ್ಟರಲ್ಲಿ ನೀವೆಲ್ಲ ಯಾರೆಲ್ಲ ಎಲಿಜಿಬಲ್ ಇದ್ರೋ ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಎಷ್ಟು ವಿದ್ಯಾರ್ಥಿಗಳನ್ನ ಅವರು ಸೆಲೆಕ್ಷನ್ ಮಾಡ್ತಾರೆ, ಈಗ ನಾವು ಎಷ್ಟು ಅರ್ಜಿ ಸಲ್ಲಿಸ್ತೀವಿ ಅಷ್ಟು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾರ ಅಥವಾ ಲಿಮಿಟೆಡ್ ಇರ್ತವೆ. IAS ಒಂದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಅವರು ಸೆಲೆಕ್ಟ್ ಮಾಡೋದು 100 ವಿದ್ಯಾರ್ಥಿಗಳು ಅಂದ್ರೆ 100 ವಿದ್ಯಾರ್ಥಿಗಳನ್ನ ಅವರು ಸೆಲೆಕ್ಷನ್ ಮಾಡ್ತಾರೆ. KS ವಿದ್ಯಾರ್ಥಿಗಳನ್ನ ಅವರು 400 ವಿದ್ಯಾರ್ಥಿಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿರಬೇಕು, ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕಡ್ಡಾಯವಾಗಿ ಡಿಗ್ರಿಯನ್ನ ಪಾಸ್ ಆಗಿರಬೇಕು. ಮೊದಲನೆಯದಾಗಿ ಏನು, ಕಡ್ಡಾಯವಾಗಿ ಡಿಗ್ರಿಯನ್ನ ಪಾಸ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲ, ನಾನು ಈ ಅಂತಿಮ ಪದವಿಯಲ್ಲಿ ನಾನು ಓದ್ತಿದ್ದೀನಿ, ಡಿಗ್ರಿಯಲ್ಲಿ ನಾನು ಓದ್ತಿದ್ದೀನಿ ಅಂದ್ರೆ ಅಂತ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾ? ಸೊ ಎಸ್, ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅಂತಿಮ ಸೆಮಿಸ್ಟರ್ ನಲ್ಲಿ ಓದ್ತಿರ್ಬೇಕು ನೀವು, ಅಂದ್ರೆ 6ನೇ ಸೆಮಿಸ್ಟರ್ ಅಲ್ಲಿ ಓದ್ತಿರ್ತಕ್ಕಂತಹ ಯಾವುದೇ ಪದವಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೀವು ಈ ಒಂದು ಫ್ರೀ ಕೋಚಿಂಗ್ IAS ಮತ್ತು KS ಫ್ರೀ ಕೋಚಿಂಗ್ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಒಂದು ಆನ್ಲೈನ್ ಅರ್ಜಿ ಹಾಕ್ಲಿಕ್ಕೆ ನಿಮ್ಮಲ್ಲಿ ಇರಬೇಕಾದಂತಹ ಎಲಿಜಿಬಿಲಿಟಿಗಳು ಏನೇನು, ನೀವು ಪ್ರಥಮ ಬಾರಿ ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕಾಗಿರುತ್ತೆ ಮತ್ತು ಸ್ಪೆಸಿಫಿಕ್ ಆಗಿ ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ ಇದು ಪ್ರಿಫರೆನ್ಸ್ ಇದೆ ಮತ್ತು ಅವ್ರಿಗಾಗಿನ ಇದು ಫ್ರೀ ಕೋಚಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿ ಆಗಿರ್ಬೇಕು. ನಿಮ್ಮಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ನಿಮ್ಮಲ್ಲಿ ಒಂದು ಪ್ರಮಾಣ ಪತ್ರ ಇರುತ್ತೆ 371J ಕಾಲಮ್ದು. ಆ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಪಡೆದಿರ್ಬೇಕಾಗಿರುತ್ತೆ. ಇದೇ ನೀವು 19 ಮೇ 2025 ಕೊನೆಯ ದಿನಾಂಕ ಇದೆಯಲ್ಲ, ಆ ಒಂದು ದಿನಾಂಕದೊಳಗಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನೀವು ಪಡೆದುಕೊಂಡಿರ್ಬೇಕಾಗಿರುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ PH ಅಭ್ಯರ್ಥಿಗಳೇ ಆಗಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನ ನೀವು ಇಲ್ಲಿ ಒದಗಿಸಬೇಕಾಗತ್ತೆ. ನಿಮ್ಮ ಒಂದು ಇನ್ಕಮ್ ವಾರ್ಷಿಕ ಆದಾಯ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷಗಳನ್ನ ಮೀರಿರಬಾರ್ದಾಗಿರುತ್ತೆ. ಯಾವುದೇ ಒಂದು ಅಭ್ಯರ್ಥಿ ಆಗಿರ್ಲಿ ಅವರ ಒಂದು ವಾರ್ಷಿಕ ಆದಾಯ ಎಷ್ಟಿರ್ಬೇಕು, 5 ಲಕ್ಷದ ಒಳಗೆ ಇರಬೇಕಾಗತ್ತೆ. ನಿಮ್ಮ ಒಂದು ವಯೋಮಿತಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕನಿಷ್ಠ 21 ವರ್ಷ ಆಗಿರಬೇಕು. ಕನಿಷ್ಠ ವಯಸ್ಸು 21 ವರ್ಷ ಆಗಿರ್ಬೇಕು. ಗರಿಷ್ಠ ವಯಸ್ಸು 37 ವರ್ಷದವರೆಗೂ ಕೂಡ ನೀವು ಈ ಒಂದು ಫ್ರೀ ಕೋಚಿಂಗಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದರ ಒಂದು ಆಯ್ಕೆ ವಿಧಾನ ಅವರು ಯಾವ ರೀತಿ ಮಾಡ್ಕೊತಾರೆ, ಅಭ್ಯರ್ಥಿಗಳನ್ನು CET ಮೂಲಕ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂತಹ ಅಂಕಗಳ ಆಧಾರದ ಮೇಲೆ ಮಾಡ್ತಾರೆ. ಇದಕ್ಕೊಂದು ಎಕ್ಸಾಮ್ ಮಾಡ್ತಾರೆ ಅವ್ರು ಫ್ರೀ ಕೋಚಿಂಗಿಗೆ. ಸೊ ಅದರ ಒಂದು ಅಂಕಗಳಲ್ಲಿ ನೀವು ಏನ್ ಗಳಿಸ್ತೀರೋ ಅದರ ಆಧಾರದ ಮೇಲೆ ನಿಮ್ನ ಇಲ್ಲಿ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. CET ಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುತ್ತೆ. ಇಲ್ಲಿ ನಮ್ ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಈ ರೀತಿ ತರಬೇತಿ ಸಂಸ್ಥೆಗಳಿದಾವೆ. ಸೊ ನೀವು ಪಡೆದುಕೊಂಡಿರ್ತಕ್ಕಂತಹ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ನಿಮ್ಗೆ ಏನಾಗುತ್ತೆ, ಯಾವ ಸಂಸ್ಥೆಯನ್ನು ಕೊಡ್ಬೇಕು ಅಂತ ಅವ್ರು ಕೌನ್ಸಿಲಿಂಗ್ ಮೂಲಕ ಅವ್ರು ಏನ್ ಮಾಡ್ತಾರೆ, ನಡೆಸಿಕೊಡ್ತಾರೆ. ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿಕೊಡುತ್ತೆ.
ಈ ಒಂದು ಪರೀಕ್ಷೆಯನ್ನು ಯಾರು ಮಾಡ್ತಾರೆ? KEA ದವರು ಪರೀಕ್ಷೆಯನ್ನು ನಡೆಸ್ತಾರೆ. ಬಯೋಮೆಟ್ರಿಕ್ ಶಿಷ್ಯ ವೇತನವನ್ನು ಪ್ರತಿ ಮಾಹೆ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯವನ್ನ ನೀಡುವುದಿಲ್ಲ. ಇನ್ ಕೇಸ್ ನೀವೇನಾದ್ರೂ ಈ ಒಂದು ಫ್ರೀ ಕೋಚಿಂಗ್ ನೀವು ಸೆಲೆಕ್ಟ್ ಆದ್ರೆ, ನೀವು ಸೆಲೆಕ್ಟ್ ಆಗಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡಾದ್ಮೇಲೆ ನೀವು ಕಡ್ಡಾಯವಾಗಿ ಹಾಜರು ಇರುವುದು ಕಡ್ಡಾಯ ಅಲ್ಲಿ. ಅಂದ್ರೆ ಪ್ರತಿದಿನ ನಿಮ್ಮ ಹಾಜರಾತಿಯನ್ನು ಅವರು ಬಯೋಮೆಟ್ರಿಕ್ ಮೂಲಕ ಪಡೆದುಕೊಳ್ತಾರೆ. ಅದರ ಆಧಾರ ಮೇಲೆ ನಿಮ್ಗೆ ಸ್ಟೈಪಂಡ್ ಅಂತೇಳಿ ಹಣವನ್ನ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಸರ್ಕಾರ ನೇರವಾಗಿ ಪಾವತಿ ಮಾಡುತ್ತೆ. ಸೊ ಇಲ್ಲಿ ನಿಮ್ ನೇರವಾಗಿ 5,000ನೋ 10,000ನೋ ನೀವು ನಿಮ್ ಯಾವ ತರಬೇತಿ ಸಂಸ್ಥೆ ನಿಮ್ ಡಿಸ್ಟೆನ್ಸ್ ಎಷ್ಟಿದೆ ಅದರ ಆಧಾರ ಮೇಲೆ ನಿಮ್ಗೆ ಸ್ಟೈಪಂಡ್ ಸಿಗುವಂತದ್ದಿಲ್ಲಿ. ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ವಸತಿ ಸೌಲಭ್ಯಗಳು ಇರೋದಿಲ್ಲ, ಅದನ್ನ ನೀವೇ ನೋಡ್ಕೊಳ್ಬೇಕು. ಇನ್ನು ಅರ್ಜಿ ಶುಲ್ಕ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಆನ್ಲೈನ್ ಫೀ ಅನ್ನು ಕಟ್ಟಬೇಕಾಗುತ್ತೆ. ನೀವು ಫ್ರೀ ಕೋಚಿಂಗ್ ಅನ್ನ ಪಡ್ಕೊಳ್ಬೇಕಾದ್ರೆ, ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 750 ರೂಪಾಯಿನ ನೀವು ಇಲ್ಲಿ ಆನ್ಲೈನ್ ಫೀ ಇರುತ್ತೆ ನಿಮ್ಗೆ. ಅದೇ ರೀತಿಯ ಪರಿಶಿಷ್ಟ ಜಾತಿ SC ST ಕ್ಯಾಟಗರಿ 1 ಮತ್ತು PH ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ, ಅವ್ರಿಗೆ 0 ಶುಲ್ಕ ಇರುತ್ತೆ. ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ನೀವು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ಆಫ್ಲೈನ್ಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಕಾಣಿಸ್ತಕ್ಕಂತ CET online.karnataka.government.in/KEA ಅಂತ ಏನ್ ವೆಬ್ಸೈಟ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ನೀವು ಬಳಸ್ತಕ್ಕಂಥ ಬ್ರೌಸರ್ ಅಲ್ಲಿ KEA ಅಂತೇಳಿ ಟೈಪ್ ಮಾಡ್ಕೊಳ್ಬೇಕು. ಇದನ್ನ ಸರ್ಚ್ ಕೊಟ್ಟಾಗ KEA ವೆಬ್ಸೈಟ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ರೀತಿ KEA ವೆಬ್ಸೈಟ್ ನಿಮ್ಗೆ ಹೋಮ್ ಪೇಜ್ ಕಾಣಿಸುತ್ತೆ. ಇಲ್ಲಿ ನೇಮಕಾತಿ ಅಂತ ಕಾಣುತ್ತಲ್ಲ, ಅದರ ಕೆಳಗೆ IAS ಅಂಡ್ KS ಸಾಮಾನ್ಯ ಪ್ರವೇಶ ಪರೀಕ್ಷೆ ಕಲ್ಯಾಣ ಕರ್ನಾಟಕ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮಾಡ್ಕೊಂಡ ನಂತರ ಇಲ್ಲಿ 3 ಆಪ್ಷನ್ಗಳು ನಿಮ್ಗೆ ಕಾಣಿಸ್ತಿದಾವೆ. IAS/KS ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಆನ್ಲೈನ್ ಅರ್ಜಿ ಲಿಂಕ್, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಗೆ ಆನ್ಲೈನ್ ಅರ್ಜಿ ಲಿಂಕ್ ಬರುತ್ತೆ. ಅರ್ಜಿದಾರ ಲಾಗಿನ್ ಅಂತ ಬರುತ್ತೆ. ಕ್ಯಾಂಡಿಡೇಟ್ ರಿಜಿಸ್ಟರ್, ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಮೊಟ್ಟ ಮೊದಲಿಗೆ ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಏನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನೀವು ಪ್ರಥಮ ಬಾರಿಗೆ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಇವೆಲ್ಲ ಆಪ್ಷನ್ ಗಳನ್ನ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಇದಕ್ಕಂತ ನಾನು ಬೇರೆ ವಿಡಿಯೋ ಮಾಡ್ತೀನಿ, ಇದೇ ವಿಡಿಯೋದಲ್ಲಿ ಮಾಡಿದ್ರೆ ಅದು ಲೆಂತಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೇರೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ನಂತರ ಕ್ಯಾಂಡಿಡೇಟ್ ಲಾಗಿನ್, ಇಲ್ಲಿ ಯೂಸರ್ ID ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿ ಅದನ್ನ ಹಾಕೊಂಡು ಲಾಗಿನ್ ಆದ್ರೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಎರಡನೇ ಆಪ್ಷನ್, ಇಲ್ಲಿ IAS ಮತ್ತು KS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಧಿಸೂಚನೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ತರ ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನೀವು ನೋಡ್ತಿರ್ಬೋದು 5/5/2025 ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದಾಗಿದೆ. ಈ ಒಂದು ನೋಟಿಫಿಕೇಶನ್ ಅನ್ನ ಪೂರ್ತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ರಿ. ಇದನ್ನ ಸಂಪೂರ್ಣವಾಗಿ ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಲಭ್ಯ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಪರೀಕ್ಷಾ ವೇಳಾಪಟ್ಟಿಯನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. 31/5/2025 ಶನಿವಾರ ಪರೀಕ್ಷೆಯನ್ನು ನಡೆಸಿಕೊಡ್ತಾರೆ. ಇದು 100 ಅಂಕದ ಪ್ರಶ್ನೆ ಆಗಿರುತ್ತೆ. ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.